ಏನು ನೀವು ಯಾವಾಗಾದರೂ ಯೋಚಿಸಿದ್ದೀರಾ ಈ ಭೂಮಿ ಮೇಲೆ ಇಂಥ ಒಂದು ಪ್ರಪಂಚ ಇದೆ, ಅಲ್ಲಿ ಜನಗಳ ಜೀವನ ನರಕಕ್ಕಿಂತ ಕಡಿಮೆ ಇಲ್ಲ. ಒಂದು ಇಂಥ ಜಾಗ, ಅಲ್ಲಿ ಮನೆ ಒಂದು ಬಾತ್ರೂಮ್ ಅಷ್ಟು ಚಿಕ್ಕದಾಗಿದೆ. ಇಲ್ಲಿ ಸನ್ಲೈಟ್ ಕೂಡ ಬರ್ತಾ ಇಲ್ಲ, ಇಂಥದ್ರಲ್ಲಿ ಜನಗಳು ಮನೆ ಮಾಡ್ಕೊಂಡಿದ್ದಾರೆ. ಎಸ್, ನೀವು ಸರಿಯಾಗಿ ಕೇಳ್ತಾ ಇದ್ದೀರಾ, ಇದು ಧಾರಾವಿ, ಪ್ರಪಂಚದ ಅತಿ ದೊಡ್ಡ ಸ್ಲಮ್. ಇಲ್ಲಿ ಜನಗಳು ವಾಶ್ರೂಮ್ ಟಾಯ್ಲೆಟ್ ಹೋಗ್ಬೇಕಂದ್ರೂ ತಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಅದನ್ನು ದುಡ್ಡು ಕೊಟ್ಟು. ಅಂಡ್ ಇಲ್ಲಿ ಕನಸುಗಳನ್ನು ಕಟ್ಕೊಂಡ್ ಬರೋರ್ಗೆ ಒಂದು ಸ್ವರ್ಗತನನೇ. ಬನ್ನಿ ನೋಡೋಣ ಇಲ್ಲಿ ಜನಗಳು ಹೇಗೆ ಜೀವಿಸಿದ್ದಾರೆ, ಹೇಗಿದೆ ಇವರ ಜೀವನ. ನಮ್ಮ ದೇಶ ವಿಶ್ವಗುರು ಆಗೋ ಕನಸು ಕಾಣುತ್ತೆ. ಇಲ್ಲಿ ಜನಕ್ಕೆ ಬೇಸಿಕ್ ನೀಡ್ಸ್, ಊಟ, ಟಾಯ್ಲೆಟ್, ಬಾತ್ರೂಮ್ ಮಾಡೋಕ್ಕೂ ಜಾಗ ಇಲ್ಲ. ನಿಮ್ಮ ಪ್ರಾಬ್ಲಮ್ಸ್ ಅಲ್ವೇ ಅಲ್ಲ, ಇವರ ಪ್ರಾಬ್ಲಮ್ಸ್ ಮುಂದೆ ನಿಮ್ಮ ಪ್ರಾಬ್ಲಮ್ಸ್ ಏನೂ ಅಲ್ವೇ ಅಲ್ಲ. ಯಾಕೆ ಇಲ್ಲಿಯ ಜನಗಳ ಆಯಸ್ಸು ನಿಮ್ಗಿಂತ 10 ವರ್ಷ ಕಡಿಮೆ ಇದೆ? ಹಲೋ, ನಮಸ್ಕಾರ ಎಲ್ಲರಿಗೂ. ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋದಲ್ಲಿ. ನಿಮಗೆ ಟೈಟಲು ಆ್ಯಂಡ್ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾವು ಎಲ್ಲಿ ಹೋಗ್ತಿದ್ದೀವಿ ಇವತ್ತು ಅಂತೇಳಿ. ಸೊ ಇನಿಷಿಯಲಿ ಇವಾಗ ನನಗೆ ಭಾಳ ಹೆದರಿಕೆ ಆಗ್ತಾಯಿದೆ, ಮುಂದೆ ಹೋಗಿ ಏನಾಗುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ. ಸೊ ಯಾಕಂದರೆ ಇಂಥ ಏರಿಯಾಗಳು ಎಲ್ಲ ಭಾಳ ಡೇಂಜರಸ್ಸು ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಯಾರಾದರೂ ಕರ್ಕೊಂಡು ಹೋಗಬೇಕು. ಸೊ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ, ನೋಡೋಣ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತೇಳಿ. ಸೊ ನಾವು ಇವಾಗ ಒಂದು ಹೊಸ ಪ್ರಪಂಚದಲ್ಲೇ ಹೋಗ್ತಾ ಇದ್ದೀವಿ. ಸೊ ಈ ಪ್ರಪಂಚದಲ್ಲಿ ಹೇಗಿದೆ ಜನಗಳ ಜೀವನ ಅಂತೇಳಿ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಯಾಕೆ ಇಲ್ಲಿಯ ಜನಗಳ ಆಯಸ್ಸು ನಿಮ್ಗಿಂತ 10 ವರ್ಷ ಕಡಿಮೆ ಇದೆ ಅಂತ ಹೇಳಿದ್ರೆ, ಇಲ್ಲಿಯ ಪೂರ್ ಕ್ವಾಲಿಟಿ ಆಫ್ ಲೈಫ್. ಅಂಡ್ ಇವಾಗ ಪ್ರೆಸೆಂಟ್ ನಾವು ಬಂದಿದ್ದೀವಿ ಧಾರಾವಿ ಒಳಗಡೆ. ನೋಡ್ಬೋದು ನೀವು, ಎಲ್ಲಿ ಬೇಕಲ್ಲಿಂದ ಅಲ್ಲಿಂದ ನೀರು ಬಿಡ್ತಾ ಇದೆ. ಯಾರು ಕನಸುಗಳನ್ನು ಕಟ್ಕೊಂಡ್ಬರ್ತಾರೆ ಅವ್ರಿಗೆಲ್ಲ ಧಾರಾವಿ ಒಂದು ಜೀವನದ ಸಾಥ್ ಕೊಡುತ್ತೆ. ಯಾಕಂದ್ರೆ ಇಲ್ಲಿ ಅಫೋರ್ಡೆಬಲ್ ಆಗಿ ಇರೋದು ಅಂಡ್ ಇಲ್ಲಿಯ ಊಟ ಅಂಡ್ ಇಲ್ಲಿಂದ ಬೇರೆ ಕಡೆ ಕಮಿಟ್ಮೆಂಟ್ಗೆ ಹೋಗೋಕೆ ಈ ಜಾಗದಿಂದ ಮುಂಬೈಗೆ ಯಾವುದಾದ್ರೂ ಜಾಗಕ್ಕೆ ಹೋಗ್ಬೋದು. ಇವೆಲ್ಲ ನೋಡ್ಬೋದು, ಇಷ್ಟು ಚಿಕ್ಕ ಮನೆಗಳು, ನಿಮಗೆ ಈ ಥರ ದಾರಿಗಳು. ಆ್ಯಂಡ್ ಇಲ್ಲಿ ನೋಡಿ ಯಾವ ಥರ ವೈರಿಂಗ್ಗಳಿದೆ. ಆ್ಯಂಡ್ ಇಲ್ಲೇ ಇಷ್ಟರಲ್ಲೇ ಒಂದು ಮನೆ ಆ್ಯಂಡ್ ಥರ ಮನೆಗಳಿದೆ. ಆ್ಯಂಡ್ ಇಲ್ಲಿ ಮುಂದೆ ನೋಡ್ಬೋದು ಒಂದು ಏರಿಯಾ ಇದೆ, ಇಲ್ಲಿ ಸನ್ಲೈಟ್ ಕೂಡ ಬರ್ತಾ ಇಲ್ಲ, ಇಂಥದ್ರಲ್ಲಿ ಜನಗಳು ಮನೆ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಇದರಲ್ಲೇ ಈ ವೇಯಲ್ಲೇ ನಿಮಗೆ ಡ್ರೈನೇಜ್ ಸಿಸ್ಟಮ್ ಇರುತ್ತೆ. ಇಲ್ಲಿಂದನೇ ವಾಟರ್ ಪೈಪ್ ಎಲ್ಲ ಹೋಗಿರ್ತವೆ. ಸೊ ಇದರಿಂದನೇ ಇವ್ರಿಗೆ ಕುಡಿಯೋ ನೀರುಗಳು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಪೈಪ್ ಲೈನು, ಇದು ಡೈರೆಕ್ಟ್ ಮನೆಗೆ ಬರುತ್ತೆ. ಒಂದು ಮನೆಯಲ್ಲಿ ಆಲ್ಮೋಸ್ಟ್ ಇಲ್ಲಿ 10 ರಿಂದ 15 ಜನ ಇರ್ತಾರಂತೆ. ಸೊ ಇಷ್ಟು ಚಿಕ್ಕ ಮನೆಗಳಲ್ಲಿ ಯಾವ ಥರ ಅವರು ಜೀವನ ಮಾಡ್ತಾ ಇದ್ದಾರೆ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಈ ವಿಡಿಯೋ ನೋಡಿ ನಿಮಗೆ ಇಕ್ಕಟ್ಟುತನ ಆಗ್ಬೋದು, ಯಾವ ಥರ ಇಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿದರೆ. ಆದರೆ ಇದು ರಿಯಾಲಿಟಿ, ಒಂದು ಯಾವ ಥರ ಇಲ್ಲಿ ಜೀವನ ಮಾಡ್ತಾರೆ ಜನಗಳು ಅಂತೇಳಿ. ಇದು ಆ್ಯಕ್ಚುಲಿ ರಿಯಾಲಿಟಿ ಧಾರಾವಿದು. ಆ್ಯಂಡ್ ಇಲ್ಲಿ ನೀವೆಲ್ಲ ಸೈಡಿಂದ ನೋಡ್ಬೋದು, ಇವೆಲ್ಲ ಪೈಪ್ಗಳು, ನೀರಿನ ಪೈಪ್ಗಳು. ಸೊ ಅವರಿಗೆ ಡೈಲಿ 3 ಅವರ್ ಅಷ್ಟೇ ನೀರು ಬರೋದು ಧಾರಾವಾಹಿಯ ಏರಿಯಾ. ಸೊ ಇಲ್ಲಿ ಜನಗಳು ಜೀವನ ಮಾಡ್ತಾ ಇದ್ದಾರೆ ತಮ್ಮ ಜೀವನ ಅಂತ ನೋಡ್ಬೋದು. ಇಲ್ಲಿ ಜನಗಳು ತಮ್ಮ ಮನೆಗಳ ಮುಂದೆ ಇದರ ಕೂತಿದ್ದಾರೆ. ನೋಡಿ ಇಲ್ಲಿ ಈ ಥರ ಒಂದು ದಾರಿ ಮಾಡಿದ್ದಾರೆ ಮನೆಯಲ್ಲಿ ಹೋಗೋಕ್ಕೆ. ಸೊ ಇಲ್ಲಿಂದ ಮೇಲೆ ಅವರು ಮನೆಗಳಲ್ಲಿ ಇರ್ತಾರೆ. ಸೊ ನೋಡ್ಬೋದು ಯಾವ ಥರ ಹೈಟಲ್ಲಿ ಇದೆ ಆ್ಯಂಡ್ ಯಾವ ಥರ ಸ್ಟ್ರೇಟ್ ಆಗಿದೆ. ಇಲ್ಲಿಂದ ಹೋಗೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. 3 ಹಫ್ಟೆ ತನಕ ಇದೆ ಮನೆಗಳು. ಹಲೋ, ಯು ಆರ್ ಆಲ್ಸೋ ಲಾಗರ್. ಚಿಕ್ಕ ಮನೆಗಳು ಇರ್ತವೆ, ಆದರೆ ಇವರು ಮನೆಗಳಲ್ಲಿ ಯಾವುದು ಬಾತ್ರೂಮ್ನ ವ್ಯವಸ್ಥೆಗಳಿರಲ್ಲ, ಅಂದರೆ ಟಾಯ್ಲೆಟ್ನ ವ್ಯವಸ್ಥೆಗಳು ಯಾವುದೂ ಇರೋಂಗಿಲ್ಲ. ಸೊ ಅವರು ಟಾಯ್ಲೆಟ್ ಮಾಡೋಕ್ಕೆ ಎಲ್ಲಿ ಹೋಗ್ತಾರೆ ಅಂದರೆ, ಇಲ್ಲಿ ಹೊರಗಡೆ ಬೇರೆ ಬಾತ್ರೂಮ್ ವ್ಯವಸ್ಥೆಗಳು ಇರ್ತವೆ, ಟಾಯ್ಲೆಟ್ ವ್ಯವಸ್ಥೆಗಳೇ, ಅಲ್ಲಿ ಹೋಗಿ ಪೇ ಮಾಡಿ ಇವರು ಯೂಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ, ಇವ್ರ ಮನೆ ಮುಂದೆ ಈ ಥರ ನಾಲೆಗಳು ಹೋಗ್ತಿರ್ತವೆ. ಸೊ ಈ ನೀರುಗಳು ಇಲ್ಲೇ ನಿಂತ್ಕೊಂಡು ದುರ್ವ್ಯವಸ್ಥೆಯಿಂದ ಅನಾರೋಗ್ಯ ಕಾರಣ ಆಗ್ತಾರೆ. ಹಾಗಾಗಿ ನಾರ್ಮಲ್ ಜನಗಳಿಂದ ಇವರ ಜೀವನದ ಎಕ್ಸ್ಪೆಕ್ಟೆನ್ಸಿ ನಮ್ಮ ಆಯಾಸಕ್ಕಿಂತ ಒಂದು 10 ವರ್ಷ ಕಡಿಮೆ ಇವರು ಜೀವನ ಮಾಡ್ತಾರೆ. आपका नाम? और का आपका? हार्दिक. My name is Deepika. अंकिता. प्रियंका. गौतम. हाँ, आप सब लोग स्कूल को जाते हैं ना? आज क्यों नहीं गया? छुट्टी है आज. क्या मजे कर रहे हो आज घर पे? ಬರೋ ಮುಂದೆ ಒಂದು ಸ್ವಲ್ಪ ಚಾಕ್ಲೇಟ್ಸ್ ತಂದಿದ್ದೆ, ಯಾರಾದರೂ ಹುಡುಗರು ಇದ್ದರೆ ಅವ್ರಿಗೆ ಕೊಡಬೇಕಂತೇಳಿ. ಸೊ ಆ ಚಾಕ್ಲೇಟ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಇಲ್ಲಿ ಚಿಕ್ಕ ಮಕ್ಕಳಿಗೆ. ಎಲ್ಲೋ
बस ठीक है, हो गया हो गया। किसको नहीं मिला? हो गया किसको नहीं मिला? सोना को अच्छा, आप लोग बड़े होके क्या बनोगे? मैं तो क्रिकेटर बनूंगी। हाँ, क्या बनोगे? क्रिकेटर। हाँ, और आप? पुलिस। पुलिस। मैं भी पुलिस। तुम क्या बनोगे? क्रिकेटर क्रिकेटर। आपका फेवरेट प्लेयर कौन है? MS धोनी, MS धोनी। आपका? हार्दिक हार्दिक। क्रिकेट देखेंगे ना आप? बहुत बहुत चलो बाय, थैंक यू ಥ್ಯಾಂಕ್ ಯು ಭಾಳ ಫಾರಿನರ್ಸ್ ಕೂಡ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಲ್ಲ ಇವೆಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ಥರ ಜೀವನ ಮಾಡ್ತಾರೆ ಜನಗಳು ಇಲ್ಲ ಅಂತೇಳಿ ನೋಡೋಕ್ಕೆ ಬರ್ತಾರೆ ಬೇರೆ ಬೇರೆ ಕಂಟ್ರಿಯಿಂದ. ಭಾಳಷ್ಟು ಜನ ಫಾರಿನರ್ಸ್ನ ನಾನು ನೋಡಿದ್ದೀನಿ ಇಲ್ಲಿ. ಇವೆಲ್ಲ ರಿಸೈಕ್ಲಿಂಗ್ ಬಾಟಲ್ಸ್, ಪ್ಲಾಸ್ಟಿಕ್ಗಳೆಲ್ಲ ಇಲ್ಲಿ ಇರ್ತವೆ ನೋಡಿ. ಈ ಥರ ಓಪನ್ ಆಗಿ ವೈರಿಂಗ್ ಯಾವ ಥರ ಇದೆ ಇಲ್ಲಿ. ಸೊ ಇವೆಲ್ಲ ಭಾಳ ಡೇಂಜರ್ ಗುರು ನಿಜವಾಗ್ಲೂ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಅವ್ರಿಗೆಲ್ಲ ಈ ಥರ ವೈರಿಂಗ್ ಎಲ್ಲ ಗೊತ್ತಿರೋಂಗಿಲ್ಲ. ನನ್ನಿಂದ ಈ ಕೆನಾಲ್ ಏನು ನೀವು ನೋಡ್ತಾ ಇದ್ದೀರಾ, ಈ ಕೆನಾಲ್ ಮೊದಲು ಒಂದು ನದಿ ಆಗಿತ್ತು. ಈ ನದಿಯ ಹೆಸರು ಮಿಥಿ ರಿವರ್ ಅಂತೇಳಿ. ಸೊ ಇವಾಗ ಪ್ರೆಸೆಂಟು ಗಟ್ರ ಆಗಿದೆ. ರೀಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನೋ ಜಾರಿ ಆಗಿದೆ ಅಂತೆ ಅಡಾನಿ ಗ್ರೂಪ್ ಕಡೆಯಿಂದ. ಸೊ ಗೊತ್ತಿಲ್ಲ ಅದು ಯಾವಾಗ ಜಾರಿ ಆಗುತ್ತೆ ಆ್ಯಂಡ್ ಯಾವಾಗ ಇಲ್ಲಿಂದ ರೀಡೆವಲಪ್ಮೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ವೇಟ್ ಮಾಡಿ ನೋಡಬೇಕು ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ಅಂಥೇಳಿ. ಸೊ ಆ ರೀಡೆವಲಪ್ಮೆಂಟ್ ಆ್ಯಕ್ಚುಲಿ ಏನಿದೆ ಅಂತೇಳಿದರೆ, ಇಲ್ಲಿರುವ ಜನಗಳು ಧಾರಾವಿ ಜನಗಳಿಗನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡ್ತಾರಂತೆ. ಅಲ್ಲಿ ಅವರಿಗೆ ಒಂದು ಪ್ರಾಪರ್ ಜಾಗ ಕೊಟ್ಟು ಅವ್ರನ್ನ ಮನೆ ಕೊಟ್ಟು ಅಲ್ಲಿ ಶಿಫ್ಟ್ ಮಾಡ್ತಾ ಇರೋಂತೆ. ಇಲ್ಲಿಂದ ತೆಗೆದು ಆ್ಯಂಡ್ ಇಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಎಲ್ಲ ಮಾಡ್ತಾರಂತೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಮನೆಗೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ನಂಬರ್ಗಳು. ಸೊ ಈ ನಂಬರ್ಗಳಿಂದ ಅವ್ರನ್ನ ಲೊಕೇಶನ್ನ ಅವ್ರ ಮನೆಗಳಿಗೆ ಕೊಡ್ತಾರೆ. ಇಲ್ಲಿಯ ಮನೆಗಳು ಎಷ್ಟು ಚಿಕ್ಕ ಇದ್ದಾವೆ ಅಂತೇಳಿದರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 5x5 6 5x5 ಮನೆಗಳು, 6x6 फीट मनेಗಳು. आपको इधर कुछ गवर्नमेंट कुछ सहूलत देती है या नहीं? देती है देती है? क्या क्या सहूलत दी है? आर्टिस्ट है भाई, आर्टिस्ट भाई मैं सही में यस आप लोग को सब फ्री है ऐसा तो? पहले मैं ड्राइंग बनाने में आगे ये स्पोर्ट में आगे ये आर्टिस्ट है, ये हर मेडल पाता। मैं डॉक्टर हूँ. ಹೊರಗಡೆಯಿಂದ ನೋಡಿದ್ರಿ ಮನೆಗಳು ಯಾವ ಥರ ಇದಾವೆ ಅಂತೇಳಿ, ಆದರೆ ಒಳಗಡೆಯಿಂದ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ. ನನ್ನ ಪಕ್ಕ ಈ ಕೆನಾಲ್ ಏನು ನೀವು ನೋಡ್ತಾ ಇದ್ದೀರಾ, ಈ ಕೆನಾಲ್ ಯಾವಾಗ ಸಮ್ಟೈಮ್ಸ್ ರೈನಿ ಸೀಸನಲ್ಲಿ ತುಂಬಿ ಹರಿದಾಗ ಇವನ್ ಮನೆಗಳಲ್ಲಿ ನೀರು ಬರುತ್ತೆ ಅಂತೆ. ಸೊ ಇದು ಒಂದು ದೊಡ್ಡ ಇವರಿಗೆ ಪ್ರಾಬ್ಲಮ್. ನೋಡ್ಬೋದು ಇಷ್ಟು ಚಿಕ್ಕ ಚಿಕ್ಕ ಮನೆಗಳು ಇರ್ತವೆ. ಕಿತ್ನೆ ಲೋಗ್ रहते हैं आप इस घर में? 7 लोग इतना घर में रहते. ಇದನ್ನ ಇಷ್ಟು ಚಿಕ್ಕ ಮನೆ ನೋಡ್ಬೋದು ನೀವು. ಇಷ್ಟು ಚಿಕ್ಕ ರೂಮ್ ಇದೆ. ಈ ಚಿಕ್ಕ ರೂಮಲ್ಲಿ 7 ಜನ ಇರ್ತಾರೆ ತಮ್ಮ ಫ್ಯಾಮಿಲಿಗಳ ಜೊತೆ. तो कुछ गवर्नमेंट से आपको कुछ मिलता है, कुछ सहायक है, पैसा वैसा कुछ नहीं मिलता है? इस घर का भाड़ा कितना है? भाड़ा नहीं खुद का घर है और इसके ऊपर घर भी है? ऊपर ऊपर माला कितना माला है? ऊपर दोनों हम लोग रहते हैं. ऊपर दोनों आपका ही घर ऊपर भाड़ा दिया है. अब इधर छोटा से छोटा घर कितना बड़ा रहेगा? 5,000 से स्टार्टिंग है. कितना बड़ा रहेगा उतना. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಧಾರಾವಿ ಬಗ್ಗೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಾತ್ನ ಮಾಡ್ತಾರೆ ಆ್ಯಂಡ್ ಬೇರೆ ಬೇರೆ ರೀಸೈಕ್ಲಿಂಗ್ ಪ್ರೊಸೆಸ್ನ ಮಾಡ್ತಾರೆ. ಆಲ್ಮೋಸ್ಟ್ ಪ್ಲಾಸ್ಟಿಕ್ ಏನಿದೆ ಮುಂಬೈದು 70 to 80% ಪ್ಲಾಸ್ಟಿಕ್ ಇಲ್ಲಿ ಬರುತ್ತೆ ಆ್ಯಂಡ್ ರೀಸೈಕಲ್ ಆಗುತ್ತೆ. ಆ ಪ್ಲಾಸ್ಟಿಕ್ಕಿಂದ ಬೇರೆ ಬೇರೆ ಮೊಬೈಲ್ ಕೇಸಸ್ಗಳು ಆ್ಯಂಡ್ ಬೇರೆ ಬೇರೆ ಥರದ ಪ್ರಾಡಕ್ಟ್ಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಒಂದು ಮಷಿನ್ ಇದೆ, ಇವರು ಕೆಲಸ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡೋದು. ಇವೆಲ್ಲ ರೀಸೈಕ್ಲಿಂಗ್ ಮಾಡೋ ಪ್ಲಾಸ್ಟಿಕ್ಗಳೆಲ್ಲ ಅಂಗಡಿಗಳು ಇಲ್ಲಿದ್ದಾವೆ. ಇಲ್ಲಿ ಕ್ಲಾತಿಂಗ್ನ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಕ್ಲಾತಿಂಗ್ ಕಲರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಧಾರಾವಿ ಒಂದರಲ್ಲೇ 5,000ದಿಂದ 6,000 ಬಿಸ್ನೆಸ್ಗಳು ರನ್ ಆಗ್ತವೆ ಡೈಲಿ. ಸೊ ನೀವು ಹೇಳ್ಬೋದು ಒಂದು ಎಕಾನಮಿ ಆಫ್ ಮುಂಬೈ ಅಂತ ಹೇಳ್ಬೋದು. ಜಾಸ್ತಿ ಇಲ್ಲಿಂದ ರೆವೆನ್ಯೂ ಕ್ರಿಯೇಟ್ ಆಗಿದೆ. ಬೇರೆ ಬೇರೆ ರೀತಿಯ ಬಿಸ್ನೆಸ್ಗಳು ಇಲ್ಲಿ ರನ್ ಆಗ್ತವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಧಾರಾವಿಯಲ್ಲಿ ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಹೇಳಿದರೆ 80% ಇದೆ. ಇನ್ನು ಮಿಕ್ಕಿದ 20% ಏನಿದೆ ಮನೆಯಲ್ಲೇ ಇರ್ತಾರೆ. ಸೊ 80% ಇಲ್ಲಿ ಜನಗಳು ಯಾರಿದ್ದಾರೆ, 7ರಿಂದ 8 ಲಕ್ಷ ಜನಗಳು ಈ ಏರಿಯಾದಲ್ಲಿ ಯಾರಿದ್ದಾರೆ, ಅದರಲ್ಲಿ 20% ಜನ ಅಷ್ಟೇ ಮನೆಯಲ್ಲಿ ಕೂತಿದ್ದಾರೆ. ಆ್ಯಂಡ್ 80% ಜನಗಳು ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿರ್ತಾರೆ. ಆ್ಯಂಡ್ ಈ ಥರ ವೀಡಿಯೋ ಮಾಡೋದ್ರಲ್ಲಿ ಭಾಳ ಶ್ರಮ ಇರುತ್ತೆ ಇವರು. ಆ್ಯಂಡ್ ನಿಮ್ಮ ಈ ಬೆಂಬಲ ಈ ಥರನೇ ಇರಲಿ ಅಂತ ಹೇಳ್ತಾ ಬಾಯ್, ಸಿ ಯು.